ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ನಮ್ಮ ಶ್ರೀ ಗುರು ಬಸವ ಮಹಾಮನೆಯಲ್ಲಿ ಇರ್ತಕ್ಕಂಥ ರೈತನ ಅಂಬಾರಿ ಟ್ರ್ಯಾಕ್ಟರ್ನ ವಿಡಿಯೋನ ನಾ ಹಿಂದೆನೂ ಹಾಕಿದ್ದೆ. 1.5 ತಿಂಗಳ ಕೆಳಗಡೆ ನಾವು ಹೊಸ ಟ್ರ್ಯಾಕ್ಟರ್ನ ಮಹಾಮನೆಗೆ ತಗೊಂಡಿದ್ವಿ. ಸೊ ಇಲ್ಲಿವರೆಗೂ ನಾವು ಅದು ಎಂಜಿನ್ಗೆ ವುಡ್ ಮತ್ತು ಬಂಪರ್ ಮಾಡಿಸಿರಲಿಲ್ಲ. ನಿನ್ನೆ ರೆಡಿಯಾಗಿ ಬಂತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಸಂತೋಷ ಆಯಿತು. ಸೊ ಅದಕ್ಕೋಸ್ಕರ ನಿಮ್ಮ ಎಲ್ರಿಗೂ ತೋರಿಸೋಣ ಅಂತ ಒಂದು ಚಿಕ್ಕ ವಿಡಿಯೋ ಮಾಡಿ ದಿನನಿತ್ಯದ ಚಿಂತನದ ಜೊತೆಗೆ ನಡುವೆ ಹಾಕ್ತಾಯಿದ್ದೀನಿ. ನೀವೆಲ್ಲರೂ ನೋಡಿ ಸಂತೋಷ ಪಡಿ. ಈ ಟ್ರ್ಯಾಕ್ಟರ್ ಬಂದ ಮೇಲೆ ನಾವು ಮಹಾಮನೆಯಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲ ಕೆಲಸಗಳಲ್ಲೂ ಕೂಡ ನಾವು ಸ್ವಾವಲಂಬಿಗಳಾಗಿದ್ದೀವಿ. ಇದು ನಮಗೆ ತುಂಬ ಸಂತೋಷವನ್ನು ತಂದಿದೆ. ಸೊ ಅದೇ ರೀತಿ ಪ್ರತಿದಿನ ನಾವು ಚಿಂತನದಲ್ಲಿ ಭಜನೆ ಮತ್ತು ಪ್ರಾರ್ಥನೆಯನ್ನು ವಿಡಿಯೋ ಮಾಡ್ತಾ ಇರಲಿಲ್ಲ. ಇವತ್ತು ಹಾಗೆ ಕೆಲವು ಭಕ್ತರ ಕೋರಿಕೆಯ ಮೇರೆಗೆ ಇವತ್ತು ಪ್ರಾರ್ಥನೆ ಮತ್ತು ಭಜನೆಯನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಎಲ್ಲರೂ ಕೊನೆಯವರೆಗೂ ವೀಕ್ಷಿಸಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. बसवलिंगाय नमः। ओम श्री गुरु बसवलिंगाय नमः। ओम श्री गुरु बसवलिंगाय नमः। बसवलिंगाय नमः। बसवं प्रणवाकारं बसवं शरणागतरक्षकवरदो बसवं जन्मकुठारं बसवं नमामि श्री गुरु बसवेशं। प्रणवारूढनु प्रणवस्वरूपनु प्रणव प्रकृति सौज्ञनु प्रणव षडंग समरसा ನಮ್ಮ
ಸುರಪತಿ ಜಗಕ್ಕೆ ಏಕೋ ದೇವ ಸ್ವರ್ಗ ಮಧ್ಯ ಪಾತಾಳದೊಳಗೆಲ್ಲ ಸ್ವರ್ಗ ಮಧ್ಯ ಪಾತಾಳದೊಳಗೆಲ್ಲ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಒಬ್ಬನೇ ದೇವ ಕೂಡಲ ಸಂಗಮ ದೇವ ತನುವಿನಲ್ಲಿ ನಿರ್ಮೋಹ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯ ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಪೇಕ್ಷೆ ಚಿತ್ತದಲ್ಲಿ ನಿರಪೇಕ್ಷೆ ವಿಷಯದಲ್ಲಿ ಉದಾಸೀನ ವಿಷಯದಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಭಾವದಲ್ಲಿ ದಿಗಂಬರ ಜ್ಞಾನದಲ್ಲಿ ಪರಮಾನಂದ ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಣಿರು ಬೇರಿಲ್ಲ ಕಾಣಿರು ಇವನಾರವ 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 ಇವನಾರವನೆಂದೆನಿಸದಿರಯ್ಯ ಇವನಾರವನೆಂದೆನಿಸದಿರಯ್ಯ ಇವನಮ್ಮವ 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 ಇವನಮ್ಮವನೆಂದೆನಿಸಯ್ಯ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಶ್ರೀ ಗುರು ಬಸವ ಲಿಂಗಾಯ ನಮಃ 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 ಶ್ರೀ ಗುರು ಬಸವ ಲಿಂಗಾಯ
ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರು ಬಸವಲಿಂಗಾಯ. ಸರ್ವರಿಗೂ ಶರಣು ಶರಣ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘವದು ಭಂಗವಯ್ಯ. ಸಂಘವೆರಡುಂಟು, ಒಂದು ಬಿಡು ಒಂದು ಹಿಡಿ, ಮಂಗಳಮೂರ್ತಿ ನಮ್ಮ ಕೂಡಲ ಸಂಗನ ಶರಣರ. ಇದು ಬಸವಣ್ಣನವರ ಸತ್ಸಂಗವನ್ನ ಕುರಿತಾಗಿರ್ತಕ್ಕಂತಹ ವಚನ. ಈಗೇನು ಬಸವರಾಜಪ್ಪರು ಒಂದು ಹೇಳಿದ್ರಲ್ಲ, ಸಾರ ಸಜ್ಜನರ ಸಂಗಮ ಮಾಡು ಅಷ್ಟೇ ಅಲ್ಲ, ಮಾಡುವುದು ಬರಬೇಕು. ಸಾರ ಸಜ್ಜನರ ಸಂಗಮ ಮಾಡುವುದು, ಹಂಗೆ ಆಡಿರೋದು ಅವಶ್ಯ ಕೀರ್ವಾಣಿ, ಆದ್ರೆ ಅದು ಕೇಳಿಸಲ್ಲ, ನೀವು ಕೇಳಿಸ್ಕೊಂಡಿರಲ್ಲ ಕೆಲವು. ಸಾರ ಸಜ್ಜನರ ಸಂಗಮ ಮಾಡುವುದು, ದೂರ ದುರ್ಜನರ ಸಂಘ ಬೇಡವಯ್ಯ. ಹಾವಾದಡೇನು ವಿಷವೊಂದೇ, ಅಂಥವರ ಸಂಘ ಬೇಡವಯ್ಯ. ಅಂತರಂಗ ಶುದ್ಧವಿಲ್ಲದವರ ಸಂಘ, ಸಿಂಗಿ ಕಾಳಕೂಟ ವಿಷವು ಕೂಡಲ ಸಂಗಮ ದೇವ. ಈ ಎರಡು ವಚನಗಳು ಸತ್ಸಂಗವನ್ನು ಕುರಿತಾಗಿ ಇರ್ತಕ್ಕಂಥ ಬಹಳ ಶ್ರೇಷ್ಠವಾದ ಮತ್ತು ಸರಳವಾದ ವಚನಗಳು. ಇದರಲ್ಲೇನು ಬಹಳ ಕಠಿಣವಾದ ಪದಗಳು ಏನೂ ಇಲ್ಲ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ. ಸಂಘವೆರಡುಂಟು, ಗೊತ್ತು ನಿಮ್ಗೆಲ್ರಿಗೂ. ಲೇಸು ಅಂದ್ರೆ ಒಳ್ಳೇದು. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ. ಅಂದ್ರೆ ದೂರ ದುರ್ಜನರ ಸಂಘದಿಂದ ದೂರ ಇರು. ಭಂಗ ಅಂದ್ರೆ ತೊಂದರೆ ಅಂತ ಅರ್ಥ. ಲೇಸು ಅಂದ್ರೆ ಒಳ್ಳೇದು. ಸಜ್ಜನರ ಸಂಘ ಬಹಳ ಒಳ್ಳೇದು, ದುರ್ಜನರ ಸಂಘ ತೊಂದರೆ ಕೊಡ್ತಕ್ಕಂಥದ್ದು. ಸಂಘವೆರಡು ಉಂಟು, ಯಾವತ್ತಿಗೂ ಅದಿರೋದೆ. ಏನ್ ಬಸವಣ್ಣವ್ರ ಕಾಲಕ್ಕೆ ಕೆಟ್ಟ ಜನ ಇರ್ಲಿಲ್ಲ, ಬುದ್ಧನ ಕಾಲಕ್ಕೆ ಕೆಟ್ಟ ಜನ ಇರ್ಲಿಲ್ಲ, ಇವಾಗ್ಲೇ ಬಹಳ ಕೆಟ್ಟ ಜನ ಆಗಿದ್ದಾರೆ. ಈಗ ಒಳ್ಳೆಯವ್ರ ಸಂಖ್ಯೆ ಕಡಿಮೆ ಇದೆ ಹಂಗೇನಿಲ್ಲ, ಈಗಲೂ ಒಳ್ಳೆಯವ್ರ ಸಂಖ್ಯೆ ಇದ್ದೇ ಇದೆ. ಅವಾಗ್ಲೂ ಕೆಟ್ಟವ್ರ ಸಂಖ್ಯೆ ಕಡಿಮೆ, ಜಾಸ್ತಿನೇ ಇತ್ತು. ಆಮೇಲೆ ಅವಾಗ ಜನಸಂಖ್ಯೆನೇ ಕಡಿಮೆ ಇತ್ತು, ಈ ತರ ಏನು ವಿಪರೀತ ಜನಸಂಖ್ಯೆ ಇರಲಿಲ್ಲ. ಆದ್ರಿಂದ ಎಲ್ಲ ಕಾಲಕ್ಕೂ ಈ ರೇಷಿಯೋ ತುಂಬಾ ಏನು ಬದಲಾವಣೆ ಆಗಲ್ಲ. ಅದಕ್ಕೆ ಸಂಘ ಎರಡು ಇದ್ದೇ ಇರುತ್ತೆ. ಸಂಘವೆರಡು ಉಂಟು, ಒಂದು ಬಿಡು ಒಂದು ಹಿಡಿ. ಯಾವ್ದನ್ನ ಬಿಡೋದು? ದುರ್ಜನರ ಸಂಘವನ್ನು ಬಿಡೋದು, ಸಜ್ಜನರ ಸಂಘವನ್ನ ಹಿಡಿಯೋದು. ಅದಕ್ಕೆ ಸೂಚ್ಯವಾಗಿ ಹೇಳ್ತಾರೆ, ನಮ್ಮ ಕೂಡಲ ಸಂಘನ ಶರಣ ಮಂಗಳಮೂರ್ತಿ ನಮ್ಮ ಕೂಡಲ ಸಂಘನ ಶರಣರ ಸಂಘ. ಶರಣರ ಅಷ್ಟೇ ಹೇಳ್ತಾರೆ, ಸಂಘ ಅಂತಾನು ಹೇಳಲ್ಲ, ಅವರು ಹಿಂದೆ ಬಳಸಿದಾರಲ್ಲ. ಆದ್ರಿಂದ ಮಂಗಳಮೂರ್ತಿ ಪರಮಾತ್ಮನನ್ನು ಆಶ್ರಯಿಸಿದವರು, ಪರಮಾತ್ಮನನ್ನು ನಂಬಿದವರ ಸಂಘವನ್ನು ಮಾಡು. ಇನ್ನು ಇದರಲ್ಲಿ ಸಾರ ಸಜ್ಜನರ ಸಂಘವ ಮಾಡುವುದು, ದೂರ ದುರ್ಜನರ ಸಂಘ ಬೇಡವಯ್ಯ. ಹಾವಾದಡೇನು ವಿಷವೊಂದೇ. ನೋಡಕ್ಕೆ ಹಾವುಗಳಲ್ಲಿ ಅನೇಕ ಜಾತಿಗಳಿದೆ. ಅದರಲ್ಲಿ ಇತ್ತೀಚೆಗೆ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿದ್ದಾರೆ. ಸುಮಾರು 100ರಲ್ಲಿ 97% ಅಂದ್ರೆ 97 ಪ್ರಕಾರದ ಜಾತಿ ಹಾವುಗಳಿಗೆ ವಿಷ ಇರೋದಿಲ್ಲ ಅಂತೇಳಿ. ಅವು ಕಚ್ಚಿದ್ರು ಜನ ಸಾಯಲ್ಲ. ಹಾಗಾದ್ರೆ ಜನ ಸಾಯೋದು ಯಾಕೆ ಅಂದ್ರೆ, ಅದೇನು ವಿಷ ಇರ್ಲೇಬೇಕು ಅಂತಿರಲ್ಲ. ಅದಕ್ಕೆ ನೋಡಿದ್ರೆ ಎಷ್ಟೋ ಜನ ಅರ್ಧ ಪ್ರಾಣ ಹೋಗಿರುತ್ತೆ ನಮ್ಮ ಬಸವರಾಜಪ್ಪರಂತವ್ರಿಗೆ, ಗೊತ್ತಾಯ್ತಲ್ಲ. ಇನ್ ಕಚ್ಬಿಟ್ರಂತೂ ಮುಗ್ದೇ ಹೋಯ್ತು. ಅದು ವಿಷ ಏರ್ದಿದ್ರು ಇವ್ರು ಸತ್ತೋಗಿರ್ತಾರೆ, ಗೊತ್ತಾಯ್ತಲ್ಲ. ಆದ್ರೆ ಕೇವಲ 3-5% ಜಾತಿಯ ಹಾವುಗಳಿಗಷ್ಟೇ ವಿಷ ಇರುತ್ತೆ. ಮತ್ತು ಅವು ಕೂಡ ನಾವು ಜಾಗ ಮಾಡಿಕೊಟ್ರೆ, ನಾವು ಅವಕ್ಕೆ ತೊಂದರೆ ಕೊಡದೆ ಹೋದ್ರೆ ಕಚ್ಚಲ್ಲ. ಮತ್ತು ಅವು ನಮ್ಮ ಸುತ್ತಮುತ್ತ ಇದ್ರು ನಮಗೆ ಗೋಚರನೇ ಆಗಲ್ಲ. ಎಷ್ಟೋ ಸಾರಿ ಗೋಚರ ಆಗಲ್ಲ. ಗೋಚರ ಆದ್ರೂ ಕೂಡ ನಾವು ಸಮಾಧಾನವಾಗಿದ್ರೆ ಅವಕ್ಕೂ ಭಯ ಆಗಲ್ಲ. ನಮ್ಮ ಭಾವನೆಗಳನ್ನ ಸೂಕ್ಷ್ಮವಾಗಿ ಗ್ರಹಿಸುವಂತಹ ಶಕ್ತಿ ಹಾವುಗಳಿಗಿದೆ. ಆದ್ರಿಂದ ಹಾವುಗಳನ್ನು ಕೊಲ್ಲೋದು,
ಹಾವುಗಳ ಬಗ್ಗೆ ವಿಪರೀತ ಭಯ ಬೆಳೆಸ್ಕೊಳ್ಳೋದು ಬೇಡ. ಯಾಕಂದ್ರೆ ನೀವೇನ್ ಕೊಲ್ತಿರೋ ಅವನ್ನೆಲ್ಲ ಈಗ ರಸ್ತೆಗಳಲ್ಲಿ ಬಸ್ಸುಗಳು, ಲಾರಿಗಳು, ವಾಹನಗಳು ಕೊಂದೇ ಕೊಲ್ತಾವ. ಒಂದ್ ದಿವಸಕ್ಕೆ 100 ಹಾವುಗಳು ಸತ್ತು ಹೋಗಿರ್ತವೆ, ಸಾವಿರಾರು ಹಾವುಗಳು ಸಾಯ್ತವೆ ಇಡೀ ದೇಶದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ. ವಾಹನಗಳಿಗೆ ಸಿಕ್ಕೇ ಎಷ್ಟೋ ಹಾವುಗಳು ಸತ್ತು ಹೋಗ್ತವೆ. ಯಾಕಂದ್ರೆ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಅವ್ರು ನಿಧಾನ ಹೋಗೋದು, ಅಷ್ಟರೊಳಗೆ ಯಾವ್ದಾರ ಗಾಡಿ ಬಂತಂದ್ರೆ ಅವ್ರೇನು ಸೈಡಿಗೆ ತಗೊಳಲ್ಲ, ಅಂತೂ ತಗೊಳಕ್ಕೂ ಆಗಲ್ಲ. ಕೆಲವು ಸಾರಿ ಹಾವು ಬಹಳ ಉದ್ದ ಇರ್ತವೆ, ಸೈಡಿಗೆ ತಗೊಳಕ್ ಆಗಲ್ಲ, ಸತ್ತು ಹೋಗ್ತವೆ. ಅದರಂತೆ ಹಾವಿನ ಸಂತಾನ ಜಾಸ್ತಿನೇ. ಅವು ಪಾಲನೆ ಪೋಷಣೆ ಮಾಡ್ಬೇಕು ಮರಿಗಳನ್ನ ಅಂತಿಲ್ಲ, ಸುಮ್ಮನೆ ಮೊಟ್ಟೆ ಇಟ್ಕೊಂಡು ಹೋಗ್ಬಿಡ್ತಾವು. 100 ಮೊಟ್ಟೆ ಇಡ್ತಾವ ಹಾವುಗಳು. ಅದರಲ್ಲಿ ಹೊಡೆದು ಕೆಲವು ಮೊಟ್ಟೆ ಹೊಡೆದು ಹೊರಗೆ ಬಂದು ನಾವೇ ಬೆಳೆಯೋದು. ಆ ತಾಯಿ ಏನ್ ಬೆಳೆಸಲ್ಲ, ಅವನ್ನ ತಾವೇ ಮರಿಗಳು ತಾವೇ ಬೆಳಿಬೇಕು. ಒಟ್ಟಾರೆ ಹಾವಿನ ವಿಷಯಗಳು ಕಡಿಮೆ ಇದೆ. ಆದ್ರೆ ಇಲ್ಲಿ ಬಸವಣ್ಣವ್ರ ಕಾಲಕ್ಕೆ ಹಾವು ಅಂದ್ರೆ ವಿಷದ ಜಂತು. ಅದಕ್ಕೆ ಅವ್ರು ಹೇಳೋದು ಹಾವಾದಡೇನು ವಿಷವನ್ನೇ, ಅಂಥವರ ಸಂಘ ಬೇಡ. ಅಂದ್ರೆ ದುರ್ಜನರು ಅವ್ರು ಯಾವ ರೂಪದಲ್ಲಾರ ಇರ್ಲಿ, ಮಾತಿಗೆ ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿ ಮಾತಾಡ್ಬೋದು, ನಿಮ್ಗೆ ಹಣನೂ ಕೊಡ್ಬೋದು, ಎಲ್ಲ ಮಾಡ್ಬೋದು. ಆದ್ರೆ ಎಂದಿದ್ರು ಅದು ಅಪಾಯಕಾರಿ. ಹಾವಾದಡೇನು ವಿಷವೊಂದೇ, ಅಂಥವರ ಸಂಘ ಬೇಡವಯ್ಯ. ಅಂತರಂಗ ಶುದ್ಧವಿಲ್ಲದವರ ಸಂಘ, ಸಿಂಗಿ ಕಾಳಕೂಟ ವಿಷವು ಕೂಡಲ ಸಂಗಮ ದೇವ. ಅಂತರಂಗ ಶುದ್ಧ ಯಾರ್ದಿರೋದಿಲ್ವೋ, ಸಿಂಗಿ ಕಾಳಕೂಟ ಅಂದ್ರೆ ಅತ್ಯಂತ ವಿಷಕಾರಿ, ಅಂತವರ ಸಂಘ ಬೇಡ. ಅಂದ್ರೆ ಈ ಸತ್ಪಥದಲ್ಲಿ ನಡೀತಕ್ಕಂಥವ್ರಿಗೆ, ದಿವ್ಯ ಪಥದಲ್ಲಿ ನಡೀತಕ್ಕಂಥವ್ರು ಅವರು ನಂಬುವ ಸ್ವಭಾವ ಜಾಸ್ತಿ ಇರುತ್ತೆ. ಕೆಟ್ಟವರು ಸ್ವಲ್ಪ ವಿಚಾರ ಮಾಡಿ ನಂಬ್ತಾರೆ, ಇವ್ರು ಹಂಗ್ ಮಾಡಲ್ಲ. ಒಳ್ಳೆ ಭಕ್ತಿ ಮಾರ್ಗದಲ್ಲಿ ಇರ್ತಕ್ಕಂಥವ್ರು ಬೇಗ ನಂಬಿಡ್ತೀವಿ. ಆದ್ರಿಂದ ನಂಬಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ರಿ. ಎಂಥವ್ರಿದ್ರು ಮಾತಿನಲ್ಲಿ ನಂಬಿಸ್ಬಿಟ್ಟು ನಿಮಗೆ ಆಮೇಲೆ ಮೋಸ ಮಾಡ್ಬೋದು, ನಿಮ್ಮನ್ನ ಪಥನು ದಾರಿನೂ ಬಿಡಿಸ್ಬೋದು. ಎಚ್ಚರವಾಗಿರಿ ಎನ್ನುವಂತ ಮಾತನ್ನ ಬಸವಣ್ಣವ್ರು ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ. Hare
शरण सती भगवती हर